ತಿಂಗಳಲ್ಲಿ ದೇಶಾದ್ಯಂತ ಕೇವಲ 77 ಮಿಲಿಮೀಟರ್ ಮಳೆ, 3 ದಶಕಗಳಲ್ಲಿ ಇದೇ ಕನಿಷ್ಠ. ವರ್ಣನ ಕೃಪೆ ತೋರದಿದ್ದರೆ ಜನರಿಗೆ ಎದುರಾಗಲಿದೆ ಸಂಕಷ್ಟ. ವಿವಿಐಪಿ ಹೆಲಿಕಾಪ್ಟರ್ ಖರೀದಿ ಹಗರಣ, ಸಿಬಿಐನಿಂದ ತೀವ್ರಗೊಂಡ ವಿಚಾರಣೆ. ಪಶ್ಚಿಮ ಬಂಗಾಳ ಗವರ್ನರ್ ಅವರನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದ ತನಿಖಾ ತಂಡ. ಆಂಧ್ರಪ್ರದೇಶದಲ್ಲಿ ಗ್ಯಾಸ್ ಪೈಪ್ಲೈನ್ ಸ್ಫೋಟ, 15ಕ್ಕೂ ಹೆಚ್ಚು ಮಂದಿ ಸಾವು, ಹಲವರಿಗೆ ಗಂಭೀರ ಗಾಯ. ಗೇಲ್ ಕಂಪನಿ ವಿರುದ್ಧ ಜನರ ಆಕ್ರೋಶ. ಅಸ್ಸಾಂನಲ್ಲಿ ಕುಂಭದ್ರೋಣ ಮಳೆಯ ಆರ್ಭಟ, ಗುವಾಹಟಿ ನಗರ ಬಹುತೇಕ ಜಲಾವೃತ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಬ್ರಹ್ಮಪುತ್ರ ನದಿ. ಬೆಂಗಳೂರಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಬಸ್ ನಿಲ್ದಾಣ ತೆರವು. ನಟಿ ತಾರಾ ವಿರುದ್ಧ ಪ್ರಯಾಣಿಕರ ಅಸಮಾಧಾನ, ಆರೋಪ ನಿರಾಕರಿಸಿದ ನಟಿ ತಾರಾ. ಮೋದಿಗಿಲ್ಲ ಹನಿಮೂನ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಮೋದಿಗೆ 1 ತಿಂಗಳು ಅಂದರೆ ಬಿಜೆಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದು ಜೂನ್ 26ಕ್ಕೆ ಅಂದರೆ ನಿನ್ನೆ 1 ತಿಂಗಳು ಪೂರೈಸಿದೆ. ಅಂದರೆ 30 ದಿನಗಳಲ್ಲಿ ಮೋದಿ ಮಾಡದಂಥ ಮೋದಿ ವಿವಾದಗಳೇನು, ಅಂದರೆ ಈ ಸರ್ಕಾರದಲ್ಲಿ ಆದಂಥ ವಿವಾದಾತ್ಮಕ ತೀರ್ಮಾನಗಳು, ಮತ್ತೊಂದು ಕಡೆ ಒಳ್ಳೆಯ ತೀರ್ಮಾನಗಳು. ಅಂದರೆ ಮೋದಿ ಭಾರತಕ್ಕೆ ಭವಿಷ್ಯ, ಹಣೆ ಬರಹ, ಮೋದಿಯಿಂದ ಏಕ್ ಭಾರತ್ ಶ್ರೇಷ್ಠ ಭಾರತ ಆಗಿದೆ, ಈ ಎಲ್ಲ ನಿರೀಕ್ಷೆಗಳು ಇದ್ವು. ಆ ನಿರೀಕ್ಷೆಗಳು ಹುಸಿ ಆದವ. ಅವರೇ ಹೇಳ್ತಾರೆ ನನಗೆ ಹನಿಮೂನ್ ಪೀರಿಯಡ್ ಸಿಗಲೇ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಒಂದು ಸರ್ಕಾರಕ್ಕೆ ಹನಿಮೂನ್ ಪೀರಿಯಡ್ ಅಂದರೆ ಕೇವಲ 1 ತಿಂಗಳ, ಕನಿಷ್ಠ 6 ತಿಂಗಳವರೆಗೂ ಕೂಡ ಹನಿಮೂನ್ ಪೀರಿಯಡ್ ಅಂತ ಕರೀತಾರೆ. ಸೊ ಹಾಗಾಗಿ ಮೋದಿ ಬಂದ ಮೇಲೆ ಅಗ್ನಿ ಪರೀಕ್ಷೆಗಳು ಎದುರಾದವ, ನಿಜಕ್ಕೂ ಕೂಡ ಸುಲಲಿತವಾಗಿ ಆಡಳಿತ ಮಾಡಲಿಕ್ಕೆ ಅವಕಾಶ ಸಿಗ್ತಾ. ಹಾಗಾದರೆ ಮೋದಿ 30 ತಿಂಗಳಲ್ಲಿ ಮಾಡಿದ್ದೇನೋ, ಮಾಡಬೇಕಾಗಿದ್ದೇನೋ, ಮತ್ತೊಂದು ವಿವಾದಗಳನ್ನು, ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಮೋದಿಯ 1 ತಿಂಗಳ ಆಡಳಿತಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ಪ್ಯಾಕೇಜ್ ಇದೆ, ಅದು ನೋಡ್ಕೊಂಬರೋಣ. ವಿವಾದ ನಂಬರ್ 1, 370ನೇ ಪರಿಚ್ಛೇದ. ಜಮ್ಮು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನದ 370ನೇ ಪರಿಚ್ಛೇದದ ಬಗ್ಗೆ ಪರಿಶೀಲನೆ ಮಾಡಲಾಗುವುದು. ಹೀಗಂತ ಪ್ರಧಾನಿ ಕಚೇರಿ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ರು. ಇದು ಸಾಕಷ್ಟು ಟೀಕೆಗೆ ಒಳಗಾಗಿತ್ತು. ವಿವಾದ ನಂಬರ್ 2, ಸ್ಮೃತಿ ಶೈಕ್ಷಣಿಕ ಅರ್ಹತೆ. ಮಾನವ ಸಂಪನ್ಮೂಲ ಖಾತೆ ಸಚಿವೆ ಸ್ಮೃತಿ ಇರಾನಿಯ ಶೈಕ್ಷಣಿಕ ಅರ್ಹತೆ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ಸ್ಮೃತಿ ಹೊಂದಿದ್ದ ಶೈಕ್ಷಣಿಕ ಅರ್ಹತೆಗೂ ಚುನಾವಣೆ ವೇಳೆ ಸಲ್ಲಿಸಿದ ಅಫಿಡವಿಟ್ಗೂ ವ್ಯತ್ಯಾಸವಾಗಿತ್ತು. ಇದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಲ್ಲದೆ ಸ್ಮೃತಿ ಇರಾನಿ ರಾಜೀನಾಮೆಗೂ ಒತ್ತಾಯಿಸಿದ್ರು. ವಿವಾದ ನಂಬರ್ 3, ಎನ್ಜಿಒಗಳ ಬಗ್ಗೆ ಐಬಿ ವರದಿ. ದೇಶದ ಹಲವು ಸರ್ಕಾರೇತರ ಸಂಸ್ಥೆಗಳು ವಿದೇಶದ ಹಣ ಪಡೆದು ಪ್ರಮುಖ ಯೋಜನೆಗಳಿಗೆ ಅಡ್ಡಿ ಮಾಡಿವೆ ಅಂತ ಗುಪ್ತಚರ ವರದಿ ನೀಡಿತ್ತು. ಪರಿಣಾಮ ಎನ್ಜಿಒಗಳಿಗೆ ವಿದೇಶದ ಹಣದ ಮೇಲೆ ಕಡಿವಾಣ ಹೇರಿತ್ತು. ಇದಕ್ಕೆ ವಿಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ವಿವಾದ ನಂಬರ್ 4, ಅತ್ಯಾಚಾರ ಆರೋಪದಲ್ಲಿ ಸಚಿವ. ದೆಹಲಿ ನಿರ್ಭಯ ಅತ್ಯಾಚಾರ ಪ್ರಕರಣ ದೇಶಾದ್ಯಂತ ಸುದ್ದಿ ಮಾಡಿತ್ತು. ಇದೇ ವಿಚಾರವನ್ನ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿತ್ತು. ಆದರೆ ಮೋದಿ ಸಂಪುಟದಲ್ಲಿ ಸಚಿವರಾಗಿರೋ ರಾಜಸ್ಥಾನದ ನಿಹಾಲ್ ಚಂದ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಮಹಿಳಾ ಸಂಘಟನೆಗಳು ಬೀದಿಗಿಳಿದು ಹೋರಾಟ ನಡೆಸಿದ್ದವು. ಇದು ಮೋದಿ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ. ವಿವಾದ ನಂಬರ್ 5, ಹಿಂದಿ ಭಾಷಾ ಹೇರಿಕೆ. ಸರ್ಕಾರಿ ಸ್ವಾಮ್ಯದ ಕಚೇರಿಗಳು ಹಿಂದಿ ಭಾಷೆಯಲ್ಲೇ ವ್ಯವಹರಿಸಬೇಕು ಅಂತ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು. ಇದಕ್ಕೆ ಹಲವು ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದವು. ಬಳಿಕ ಮಣಿದ ಸರ್ಕಾರ ಈ ಸುತ್ತೋಲೆ ಕೇವಲ ಹಿಂದಿ ಭಾಷೆಗಳ ರಾಜ್ಯಗಳಿಗೆ ಮಾತ್ರ ಅಂತ ಸ್ಪಷ್ಟನೆ ನೀಡಿತು. ವಿವಾದ ನಂಬರ್ 6, ಮುಸ್ಲಿಮರಿಗೆ ಮೀಸಲಾತಿ ಬೇಕಿಲ್ಲ. ಮುಸ್ಲಿಮರಿಗೆ ಪ್ರತ್ಯೇಕ ಮೀಸಲಾತಿ ಬೇಕಿಲ್ಲ, ಬದಲಾಗಿ ಸಮಾನ ಅವಕಾಶ ಬೇಕು ಅಂತ ಅಲ್ಪಸಂಖ್ಯಾತ ಸಚಿವೆ ನಿಜ್ಮಾ ಹೆಪ್ತುಲ್ಲಾ ನೀಡಿದ ಹೇಳಿಕೆ ಅಲ್ಪಸಂಖ್ಯಾತ ಸಮುದಾಯದಿಂದಲೇ ವಿರೋಧ ವ್ಯಕ್ತವಾಯಿತು.
ವಿವಾದ ನಂಬರ್ 7 ದೆಹಲಿ ವಿವಿ ವರ್ಸಸ್ ಯುಜಿಸಿ. ದೆಹಲಿ ವಿವಿಯ 4 ವರ್ಷಗಳ ಪದವಿ ಕೋರ್ಸ್ ರಾಷ್ಟ್ರ ರಾಜಧಾನಿಯಲ್ಲಿ ಕೋಲಾಹಲವೇ ಎಬ್ಬಿಸಿತ್ತು. ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ 4 ವರ್ಷ ಮಾಡುವಂತೆ ಆದೇಶ ನೀಡಿತ್ತು. ಪ್ರಕರಣದಿಂದ ಬೇಸತ್ತು ದಿಲ್ಲಿ ವಿವಿ ಕುಲಪತಿ ದಿನೇಶ್ ಸಿಂಗ್ ರಾಜೀನಾಮೆ ನೀಡಿದ್ರು. ವಿವಾದ ನಂಬರ್ 8 ರಾಜ್ಯಪಾಲರ ರಾಜೀನಾಮೆ ಪರ್ವ. ಎನ್ಡಿಎ ಅಧಿಕಾರಕ್ಕೆ ಬರುತ್ತಲೇ ಯುಪಿಎ ಅವಧಿಯಲ್ಲಿ ನೇಮಕವಾಗಿದ್ದ ರಾಜ್ಯಪಾಲರ ಮೇಲೆ ಪರೋಕ್ಷವಾಗಿ ಅಸ್ತ್ರ ಪ್ರಯೋಗಿಸಲು ಆರಂಭಿಸಿತ್ತು. ಕೆಲವು ರಾಜ್ಯಪಾಲರು ರಾಜೀನಾಮೆ ನೀಡಿದ್ರೆ ಕರ್ನಾಟಕ, ಅಸ್ಸಾಂ ಸೇರಿದಂತೆ ಕೆಲವು ರಾಜ್ಯಪಾಲರು ಅವಧಿಗೆ ಮುನ್ನ ರಾಜೀನಾಮೆ ನೀಡಲು ನಿರಾಕರಿಸಿದ್ರು. ವಿವಾದ ನಂಬರ್ 9 ಸಿಂಗ್ ವರ್ಸಸ್ ಸಿಂಗ್. ಜನರಲ್ ದಲ್ಬೀರ್ ಸಿಂಗ್ ಅವರನ್ನ ಸೇನಾ ಮುಖ್ಯಸ್ಥರನ್ನಾಗಿ ನೇಮಿಸುವ ವಿಚಾರ ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಕೇಂದ್ರ ಸಚಿವ ಹಾಗೂ ನಿವೃತ್ತ ಸೇನಾ ಮುಖ್ಯಸ್ಥ ವಿಕೆ ಸಿಂಗ್ ಕೇಂದ್ರದ ಕ್ರಮವನ್ನ ಟೀಕಿಸಿದ್ರು. ಪರಿಣಾಮ ಸಿಂಗ್ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯಿಸಿದ್ದವು. ವಿವಾದ ನಂಬರ್ 10 ಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣ ನಿಷೇಧಿಸಿ. ಕಾಂಡೋಮ್ ಬಳಕೆಗಿಂತ ದಂಪತಿ ಪರಸ್ಪರ ನಿಷ್ಠೆಯಿಂದ ಇದ್ರೆ ಏಡ್ಸ್ ದೂರ ಮಾಡಬಹುದು ಅಂತ ಹೇಳಿಕೆ ನೀಡಿದ್ದ ಆರೋಗ್ಯ ಸಚಿವ ಹರ್ಷವರ್ಧನ್ ಈಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣ ನಿಷೇಧ ಮಾಡಬೇಕು ಅಂತ ತಮ್ಮ ವೆಬ್ಸೈಟ್ನಲ್ಲಿ ಹೇಳಿದ್ದಾರೆ. ಇದಕ್ಕೆ ಹಲವು ಮಹಿಳಾ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಇದು ಮೋದಿ ಹನಿಮೂನ್ ಅಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ಆ ಹನಿಮೂನ್ ಅಲ್ಲದ 30 ದಿನಗಳಲ್ಲಿ ಆದಂಥ ವಿವಾದಾತ್ಮಕ ನಿರ್ಧಾರಗಳು, ನಡೆಗಳು ಮತ್ತು ಹೇಳಿಕೆಗಳು. ಸೊ ಈಗಾಗಲೇ ಇದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಮೋದಿ ಬಂದ ಮೇಲೆ ಏನೂ ಆಗಿಲ್ವಾ? ನಿಜಕ್ಕೂ ಕೂಡ ಒಂದು ಅನೇಕ ಒಳ್ಳೆಯ ಬೆಳವಣಿಗೆ ಕೂಡ ಆಗಿದ್ದಾವೆ. ಅವರು ಒಂದು ಆಡಳಿತದಲ್ಲಿ ಶಿಸ್ತನ್ನು ತರುವಂಥದ್ದು, ಹಾಗೆಯೇ ಯಾವ ರೀತಿಯಾಗಿ ಸಚಿವರು ಇರಬೇಕು, ಯಾವ ರೀತಿಯಾಗಿ ನಡ್ಕೋಬೇಕು, ತಮ್ಮ ಆಪ್ತರನ್ನು ಕೂಡ ನೇಮಕ ಮಾಡ್ಕೋಬಾರ್ದು, ಪಿ ಎ ಆಗಿರ್ಬೋದು. ಸೊ ಹೀಗೆ ಅನೇಕ ಅಂದರೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂಥದ್ದು, ಆರ್ಥಿಕ ಒಂದು ಏನು ಸುಸ್ಥಿತಿ ತರುವಂಥದ್ದು, ಹೀಗೆ ಅನೇಕ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಸೊ ಅದರ ಬಗ್ಗೆ ನಾನು ಮುಂದಿನ ನಂತರ ಚರ್ಚೆ ಮಾಡ್ತೀನಿ. ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆಗೆ ಬಿಜೆಪಿ ವಕ್ತಾರರು, ವಿಧಾನ ಪರಿಷತ್ ಅಂತ ಅಶ್ವಥ್ ನಾರಾಯಣ ಇದ್ದಾರೆ. ಅಶ್ವಥ್ ನಾರಾಯಣ ಕಾರ್ಯಕ್ಕೆ ಸ್ವಾಗತ. ಹಾಗೆಯೇ ದೆಹಲಿಯಿಂದ ಜೊತೆಗೆ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ಸೂರ್ಯಪ್ರಕಾಶ್ ಅವರ ಜೊತೆಗಿದ್ದಾರೆ. ಸೂರ್ಯಪ್ರಕಾಶ್ ಅವರು ನಿಮಗೂ ಕೂಡ ಕಾರ್ಯಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಅಶ್ವಥ್ ನಾರಾಯಣ, ನಾವು ಆರಂಭದಲ್ಲಿ ಮೋದಿ ಅಂದರೆ ಒಂದು ರೀತಿ ಅನ್ನ ಅಂತ ತಿಳ್ಕೊಳ್ತೀವಿ. ಅಂದರೆ ಸಾಮಾನ್ಯವಾಗಿ ಒಂದು ಅನ್ನ ಬೆಂದಿದ್ರೆ ಒಂದು 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 ಅಗಳನ್ನು ಎತ್ತಿ ನೋಡುವಂಥದ್ದು. ಸೊ 30 ದಿನ ಅಂದರೆ 1 ತಿಂಗಳು, ಮೋದಿಗೆ 1 ತಿಂಗಳು. ಸೊ 1 ತಿಂಗಳಲ್ಲಿ ಅನ್ನ ಬೆಂದಿದೆಯೋ ಬೆಂದಿಲ್ಲ ಅಂತ ನೋಡಿದಾಗ 10 ಒಂದು ವಿವಾದಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಂಡಾಗ ನೋಡ್ಬೋದು. ಮತ್ತು ನೀವು ಇನ್ನೂ 10 ಒಳ್ಳೆಯ ನಿರ್ಧಾರಗಳು ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೀವಿ. ಆದರೆ ನಡೆಯೋ ದಿಕ್ಕನ್ನು ಆರಂಭದ ಹೆಜ್ಜೆಗಳಲ್ಲಿ ಮೋದಿ ತೋರಿಸ್ಕೊಟ್ಟಿದ್ದಾರೆ. ಅನೇಕ ವಿವಾದಾತ್ಮಕ, ಇದು ಬಹಳ ಕ್ಲೀನ್ ಆದ ಸರ್ಕಾರ, ಯಾವುದೇ ಕಾಂಟ್ರವರ್ಸಿ ಇರೋದಿಲ್ಲ, ಶುಭ್ರವಾಗಿರುತ್ತೆ, ಬಹಳ ಬಿಳಿ ಬಟ್ಟೆ ಥರ ಇರುತ್ತೆ ಅಂತ ನಿರೀಕ್ಷೆ ಮಾಡಿದ್ರು. ಅನೇಕರು ಇವತ್ತು ಬೆಲೆ ಏರಿಕೆ, ನಾನು ಅದು ಕೂಡ ಹಾಕಲಿಲ್ಲ, ರೈಲ್ವೆ ಬೆಲೆ ಏರಿಕೆ ಇರ್ಬೋದು, ಹಾಗೆ ಸರಕು ಸಾಗಣೆ ಬೆಲೆ ಏರಿಕೆ, ಈಗ ಅನೇಕ ರೀತಿಯ ಹೊಡೆತಗಳು, ಬೆಲೆ ಏರಿಕೆ ಇರ್ಬೋದು, ಇಂಥ ತೀರ್ಮಾನಗಳು ಕೈಗೊಂಡು ಮೋದಿ ಸರ್ಕಾರ ಕೂಡ ನಿರೀಕ್ಷೆ ಹುಸಿಗೊಳಿಸಿದೆ ಅನ್ನುವಂಥ ಮಾತಿದೆ. ಸರ್, ಈಗ ನೋಡಿ, ಫಸ್ಟು ನೀವು ಆರ್ಟಿಕಲ್ 370 ಬಗ್ಗೆ ಸರ್ಕಾರ ಬಂದ ಪ್ರಾರಂಭದಲ್ಲಿ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ನಮ್ಮ ಪ್ರಧಾನಮಂತ್ರಿಗಳ ಸಚಿವಾಲಯದಲ್ಲಿ ಇವರು ವರದಿಯನ್ನು, ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಜಿತೇಂದ್ರ ಸಿಂಗ್ರು, ಅಂದರೆ ಆರ್ಟಿಕಲ್ 370 ಬಗ್ಗೆ ನಾವು ಸರ್ಕಾರ ಬಂದ ಮೇಲೆ ನಾವು ಅದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಸರ್ಕಾರ ಬರೋದಕ್ಕಿಂತ ಮುಂಚೆ ಮತ್ತು ಚುನಾವಣೆ ಮುನ್ನ, ಚುನಾವಣೆ ಪೂರ್ವದಲ್ಲಿ ನಮ್ಮ ಚುನಾವಣಾ ಪ್ರಣಾಳಿಕೆ, ನಿಮ್ಮ ಸರ್ಕಾರ ವಿವಾದಾತ್ಮಕ ಸರ್ಕಾರ ಅನ್ನುವಂಥ ಹೆಸರು ಬಂದಿದೆ. ಇಲ್ಲ ನೋಡಿ, ನಾವು ಚುನಾವಣಾ ಪ್ರಣಾಳಿಕೆನಲ್ಲೇ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಬಗ್ಗೆ ನಾವು ಉಲ್ಲೇಖ ಮಾಡಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ವಿವಾದಾತ್ಮಕ ಎಂಥದ್ದು? ನಾವು ಚುನಾವಣಾ ಪ್ರಣಾಳಿಕೆನಲ್ಲೇ ಮತ್ತೆ ನಮ್ಮ ಉದ್ದೇಶ, ಅದು ಸುಮಾರು ದಶಕಗಳ ಹೋರಾಟದ ಮೇಲೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಆರ್ಟಿಕಲ್ 370 ಬಗ್ಗೆ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟರೆ ಚರ್ಚೆ ಮಾಡಬೇಕು ಅಂದರೆ ತಪ್ಪೇನಾಗ್ತದೆ? ಸೊ ನೀವೆಲ್ಲ ನಿಮ್ಮ ಮಿತ್ರ ಪಕ್ಷಗಳ ಬೆಂಬಲ ತಗೊಂಡ 370 ತರ್ತೀರಾ? ಲೆಟ್ಸ್ ಚರ್ಚೆ ಮಾಡೋಣ. ಅಲ್ಲ, ಈಗ ನಮ್ಮ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲೇ ನಾವು ಆ ಸಬ್ಜೆಕ್ಟನ್ನು ಹಾಕಿದ್ದೀವಿ. ಜನ ತೀರ್ಪು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ನಮ್ಮ ಪರವಾಗಿ ಲೋಕಸಭಾ ಸದಸ್ಯರು ಗೆದ್ದು ಬಂದಿದ್ದಾರೆ. ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಯಾವುದೇ ವಿಚಾರದ ಬಗ್ಗೆ 370 ಅನ್ನುವಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಮುನ್ನ ಜನರ ಮುಂದಿಟ್ಟಂತ ಘೋಷಣೆ ಅನ್ನೋದಾದ್ರೆ, ನಾವು ಆಡಳಿತಕ್ಕೆ ಬಂದ ಮರುದಿನನೇ ನಾವು ರೈಲ್ವೆ ದರ, ಸರಕು ಸಾಗಣೆ ದರ, ಸಕ್ಕರೆ ಮೇಲೆ ಅಬಕಾರಿ ಸುಂಕ ಹೆಚ್ಚು ಮಾಡ್ತೀವಿ,
ಗ್ಯಾಸ್ ದರ ಹೆಚ್ಚು ಮಾಡ್ತೀವಿ ಅಂತ ನೀವು ಏನಾದರೂ ಪ್ರಣಾಳಿಕೆಯಲ್ಲಿ ಹೇಳಿದ್ರಾ? ಇಲ್ಲ ಮೋದಿ ಹೇಳಿದ್ರಾ? ಇಲ್ಲಿ ನೋಡಿ, ಇವತ್ತು ಈ ಗ್ಯಾಸ್ ರೇಟು ಮತ್ತು ಡೀಸೆಲ್ ರೇಟ್ ಬಗ್ಗೆ ನಾನು ಹೇಳ್ತೀನಿ. ಆದರೆ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮಿಡ್ಲ್ ಈಸ್ಟ್ ವಾರ್ ಯಾವ ರೀತಿ ಆಗ್ತಾ ಇದೆ, ಇರಾಕ್ ಮತ್ತು ಇರಾನಲ್ಲಿ ನಡೀತಾ ಇರ್ತಕ್ಕಂಥ ವಾರ್ ಯಾವ ಮಟ್ಟಿಗೆ ಬಂದು ನಿಂತಿದೆ, ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಅಂತಾರಾಷ್ಟ್ರೀಯ ಒಂದು ಬೆಳವಣಿಗೆಗೆ ಮೇಲೆ ಕೆಲವೊಂದು ಡಿಪೆಂಡ್ ಆಗೋಂಥ ಕೆಲವು ಅಂಶಗಳಿದೆ. ಈ ಡೀಸೆಲು, ಆಮೇಲೆ ಇನ್ನೊಂದು ಸರ್, ಒಂದು ಹುಗಾರವರೇ ನೋಡಿ, ನಾನು ಹಲವಾರು ದೇಶಗಳಲ್ಲಿ ಟ್ರೈನ್ ವ್ಯವಸ್ಥೆಯನ್ನು ನಾನು ನೋಡಿದ್ದೀನಿ. ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಟ್ರೈನ್ ವ್ಯವಸ್ಥೆ ಇದೆ, ಸಾಮಾನ್ಯ ವರ್ಗ ಪ್ರಯಾಣ ಮಾಡೋದ್ರಿಂದ ಹಿಡ್ಕೊಂಡು ಉನ್ನತ ಮಟ್ಟದ ಪ್ರಯಾಣಿಕರು ಮಾಡ್ತಕ್ಕಂಥ ರೈಲ್ವೆ ಸಿಸ್ಟಮನ್ನು ನಾನು ನೋಡಿದ್ದೀನಿ. ಇವತ್ತು ಅದೇ ರೈಲ್ವೆ ಸ್ಟೇಷನ್ನು, ಅದೇ ರೈಲ್ವೆ ಬೋಗಿಗಳು, ಅದೇ ಕ್ಲೀನ್ ಇಲ್ದಿರ್ತಕ್ಕಂಥ ಟಾಯ್ಲೆಟು, ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಿಸ್ಟಮ್ನ ಸ್ವಲ್ಪ ಬದಲಾವಣೆ ತರಬೇಕು. ನೀವು ಅದೇ 14% ನೀವು ರೈಲ್ವೆ ದರ ಏರಿಕೆ ಮಾಡಿದಾಗ ಹಿಂದೆ ವಿರೋಧ ಮಾಡ್ತಿದ್ರಿ. ಅಲ್ಲ, ಬಂದ್ಮೇಲೆ ನೀವು ಮಾತ್ರ ಸದಾನಂದ. ಆಮೇಲೆ ನಮ್ಗೆ ಒಂದು ಸಡನ್ ಆಗದಂಥದ್ದು ಇರಾಕಿನ ಬೆಳವಣಿಗೆ, ಒಂದು ಡೀಸೆಲ್ ರೇಟ್ಗೆ ಇರಾಕ್ ಹೌದು, ಈ ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗಿದೆ, ಬ್ಯಾರಲ್ ರೇಟ್ ಜಾಸ್ತಿ ಆಗಿದೆ, ಇವೆಲ್ಲ ಅದು ಜೊತೆಯಲ್ಲಿ ಸ್ವಲ್ಪ ಸುಧಾರಣೆ ತರಬೇಕು. ಮತ್ತೆ ಇವತ್ತು ಸಾವಿರಾರು ಲೆವೆಲ್ ಕ್ರಾಸಿಂಗ್ ಇವತ್ತು ನೀವು ಸಮರ್ಥನೆ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಒಂದು ಬಹಳ ನಿರೀಕ್ಷೆ ಇತ್ತಂತ ಒಂದು ಸರ್ಕಾರ ಇದು, ಮತ್ತೆ ಬಹಳ ಸಿಂಗಲ್ ಲಾರ್ಜೆಸ್ಟ್ ದೊಡ್ಡ ಪ್ರಮಾಣದ ಒಂದು ಬಹುಮತವನ್ನು ಪಡ್ಕೊಂಡಂಥದ್ದು. ಅದಕ್ಕೆ ದೈತ್ಯ ಬಹುಮತ ಅಂತ ಹೇಳ್ತಾರೆ. ಮೋದಿಗಾಗಿ ನೀಡಿದಂಥ ಓಟ್ಗಳಾಗಿರೋದ್ರಿಂದ ಮೋದಿ ಅಂತಲೇ ಕರೀತಾರೆ. ಇಲ್ಲಿ ಬಿಜೆಪಿಗಿಂತಲೂ ಮೋದಿ 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 ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಮೋದಿ ಅನ್ನುವಂಥದ್ದು ಒಬ್ಬ ರಾಜನ್ ಥರ ಬಿಂಬಿಸ್ತಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಹುಜುರ್ತಾರೆ ಮಂತ್ರಿಗಳು ಅನ್ನೋಂಥದ್ದು. ನಿಜಕ್ಕೂ ಕೂಡ ಸೂರ್ಯಪ್ರಕಾಶ್ ಮುನ್ ಕೇಳ್ತಾ ಇದ್ದೀನಿ, ಈಗ ಹೆತ್ತವರಿಗೆ ಹೆಗ್ಗಣ ಮುದ್ದು. ಸೊ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಅವ್ರು ಏನೇ ಮಾತಾಡಿದ್ರು ಕೂಡ ಕೇವಲ ಒಂದು ತಿಂಗಳಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳು, ಅದು ಎಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದ ಅಲ್ಲದೇ ಇದ್ರು ಕೂಡ ಇವರು ಆರಂಭದಲ್ಲಿ ತುಂಬ ಒಂದು ವಿಶ್ವಾಸ ಮೂಡಿಸ್ತಾರೆ ಜನರಲ್ಲಿ. ನನಗೆ ಬಹಳ ಬೆಲೆ ಏರಿಕೆ ಸಮಸ್ಯೆ ಇತ್ತು, ಭ್ರಷ್ಟಾಚಾರ ಸಮಸ್ಯೆ ಇತ್ತು, ನನಗೇನೋ ಮೋದಿ ಬಂದ ಒಂದು ತಿಂಗಳಲ್ಲೇ ಒಂದು ಆಶಾಭಾವ, ಎಲ್ಲ ಒಂದು ಕಡೆ ಕಿರಣ ನಮಗೆ ಒಳ್ಳೆಯದು ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇತ್ತು. ಅನೇಕ ಕಾಂಟ್ರವರ್ಸಿಗಳು ಕೂಡ ಆರಂಭ ಅದು. ಏನು ಹೇಳ್ತಿರ್ತಾವೆ? ನನ್ನ ಪ್ರಕಾರ ಏನಾಗಿದೆ ಅಂದ್ರೆ, ಈ ಮೋದಿ ಅವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಅದು ಸಿಕ್ಕಾಬಿಟ್ಟೆ ಇತ್ತು ಚುನಾವಣೆ ಸಮಯದಲ್ಲಿ. ಆಮೇಲೆ ಈ ಮೇ 16 ರಿಸಲ್ಟ್ಸ್ ಬಂದ ಮೇಲೆ ಹಾಗಾಗಿ ಏನಾಗೋಗಿದೆ, ಸಣ್ಣ ಪುಟ್ಟ ಏನು ಕಾಂಟ್ರವರ್ಸಿ ಬಂದ್ರೂ ಇದೇನೋ ಸರಿ ಹೋಗ್ತಾ ಇಲ್ಲ ಹಾಗೆ ಅಂತ ಅನ್ಸತ್ತೆ. ನನ್ನ ಪ್ರಕಾರ ಈ ಎಲ್ಲ ಚುನಾವಣೆ ಆದ್ಮೇಲೆ ಯಾವುದೇ ರಾಜ್ಯ ತಗೊಳ್ಳಿ, ರಾಷ್ಟ್ರ ಮಟ್ಟದಲ್ಲೇ ಆಗಲಿ, ಹನಿಮೂನ್ ಪೀರಿಯಡ್ ಅಂದ್ರೆ 1 ವರ್ಷ 1.5 ವರ್ಷ ಅಲ್ಲಿ ಅಷ್ಟು ಅವಕಾಶ ನಾವು ಕೊಡಬೇಕು ಒಬ್ಬ ಪ್ರಧಾನ ಮಂತ್ರಿಗೆ ಅಥವಾ ಒಬ್ಬ ಮುಖ್ಯಮಂತ್ರಿಗೆ. ಈಗ 1 ವಾರ 15 ದಿವಸ 4 ವಾರದಲ್ಲಿ ಇವ್ರೇನ್ ಮಾಡಿದ್ದಾರೆ ಏನು ಅಂತ ಹೇಳೋದು ಅದು ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಇನ್ನೊಂದು ವಿಷಯ ನಾ ಏನ್ ಹೇಳಬೇಕು ಅಂದ್ರೆ, ಈ ಮೋದಿ ಅವ್ರಿಗೆ ಈಗ ಪ್ರಾಬ್ಲಮ್ಸ್ ಏನಿದೆ ಅದು 3 ಥರದ ಪ್ರಾಬ್ಲಮ್ಸ್ ಇದೆ. ಒಂದು, ಪ್ರಧಾನ ಮಂತ್ರಿ ಅವರ ಸಹಪಾಠಿಗಳು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಸ್. ಈಗ ನಿಮ್ಮ ಅಲ್ಲಿ ಪ್ಯಾನಲಿಸ್ಟ್ ಒಬ್ರು ಆರ್ಟಿಕಲ್ 370 ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ, ಅದು ಸೆಲ್ಫ್ ಕ್ರಿಯೇಟೆಡ್ ಮ್ಯಾನ್ ಮೇಡ್ ಪ್ರಾಬ್ಲಮ್. ಅದು ಇನ್ನೊಂದು ಕ್ಯಾಟಗರಿ ಪ್ರಾಬ್ಲಮ್ಸ್ ಏನಿದೆ ಅದು ಪ್ರಾಕೃತಿಕ. ಅಂದ್ರೆ ನೋಡಿ, ಈಗ ಮುಂಗಾರು ಮಳೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಸುಮಾರು 40% ಮಳೆ ಕಡಿಮೆ ಆಗಿದೆ ಈ ದೇಶದಲ್ಲಿ. ಇದು ಒಂದು ಪ್ರಾಕೃತಿಕ ಸಮಸ್ಯೆ. ಇದು ಮೋದಿ ಅವರು ಇದನ್ನ ಹಿ ಹ್ಯಾಸ್ ಟು ಟ್ಯಾಕಲ್ ದಿಸ್. ಅಗ್ನಿ ಪರೀಕ್ಷೆ ವಿಷಯ ಇನ್ಹೆರಿಟೆಡ್ ಪ್ರಾಬ್ಲಮ್ಸ್, ಅಂದ್ರೆ ಆನುವಂಶಿಕ ಪ್ರಾಬ್ಲಮ್ಸ್, ಅಂದ್ರೆ ಈ ಆರ್ಥಿಕ ಪರಿಸ್ಥಿತಿ. ಇದು ಮೋದಿ ಅವರು ಕ್ರಿಯೇಟ್ ಮಾಡಿದ್ದಲ್ಲ, ಇದು ಅವರಿಗೆ ಬಂದಿರೋದು. ಈಗ ಅವರು ಪ್ರಧಾನಮಂತ್ರಿ ಆದ ದಿವಸದಿಂದ ಅವರು ಇದನ್ನ ಹೆಣಗಬೇಕು ಈ ಒಂದು ಸಮಸ್ಯೆಯಿಂದ. ಅಂದ್ರೆ ಈ ಆರ್ಥಿಕ ಪರಿಸ್ಥಿತಿ, ಬೆಲೆ ಏರಿಕೆ, ಇದೆಲ್ಲ ಅವರಿಗೆ ಬಂದಿರೋದು. ಇದನ್ನ ಸುಧಾರಿಸೋದಕ್ಕೆ ಅವ್ರಿಗೆ 6 ತಿಂಗಳು 1 ವರ್ಷ ನೀವು ಕೊಡಬೇಕು. ನನ್ನ ಪ್ರಕಾರ ಈ ಮೋದಿ ಅವರು ಒಳ್ಳೆ ಪ್ರಧಾನ ಮಂತ್ರಿನ ಅಲ್ವಾ ಅನ್ನೋದು ಸುಮಾರು 1.5 ವರ್ಷದ ಮೇಲೆ ನಾವು ಇದನ್ನ ಚರ್ಚೆ ಮಾಡಬೇಕು. ಇವತ್ತು ಇಟ್ಸ್ ಟೂ ಅರ್ಲಿ ಅಂತ ನಾನು ತಿಳಿತೀನಿ. ಅಲ್ಲ, ಟೂ ಅರ್ಲಿ ಅಂತಂದ್ರು ಕೂಡ, ಆದ್ರೆ ಓವರ್ ಆಲ್ ಫಸ್ಟ್ ಇಂಪ್ರೆಷನ್ಸ್ ಐ ಥಿಂಕ್ ದೇ ಆರ್ ಕ್ವೈಟ್ ಗುಡ್. ನಾವು ಯಾವ ಕಡೆ ಸಾಗ್ತಾ ಇದೀವಿ ಅನ್ನೋದ್ರ ಮೇಲೆ ಕೂಡ ಜನ ನಿರ್ಧಾರ ಮಾಡ್ತಾರೆ ಅಂತ. ಯಾಕಂತಂದ್ರೆ ನೀವು ಹೇಳ್ತಾ ಇದ್ರಿ ಮ್ಯಾನ್ ಮೇಡ್ ಕಾಂಟ್ರವರ್ಸಿ, ಸ್ಮೃತಿ ಇರಾನಿಯ ವಿಚಾರ ಇರ್ಬೋದು, ದೆಹಲಿ ಯೂನಿವರ್ಸಿಟಿ ವಿಚಾರ ಇರ್ಬೋದು, ಆಮೇಲೆ ಹಿಂದಿ ಭಾಷೆಯನ್ನ ರಾಷ್ಟ್ರ ಭಾಷೆಯಾಗಿ ನೀವು ಬಳಕೆ ಮಾಡ್ಕೋಬೇಕು ಅನ್ನೋದು. ಹಾಗಾದ್ರೆ ಅನೇಕ ರಾಷ್ಟ್ರ ಭಾಷೆಗಳಿದೆ. ಕನ್ನಡ ಇದೆ, ತೆಲುಗು ಇದೆ, ತಮಿಳು ಇದೆ, ಮಲಯಾಳ ಇದೆ. ನಮಗೆ ಆಯಾ ಭಾಷೆಗಳೇ ನಮ್ಮ ರಾಷ್ಟ್ರ ಭಾಷೆ. ಅದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತೊಂದು ಕಡೆ ರೇಟ್ ಕೂಡ ಅದೆಲ್ಲ ಅವಾಯ್ಡ್ ಮಾಡಬೇಕು. ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ. ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದವರು ಕೂಡ ಮೋದಿ ಅವರೇ.
ನಾನು ಬಂದ ತಕ್ಷಣನೇ ಸ್ವರ್ಗ ಮಾಡ್ಬಿಡ್ತೀನಿ ಅಂತ ಹೇಳಿದ್ದು ಅವರೇನೆ. ಇಲ್ಲ 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 ಹೈ ಎಕ್ಸ್ಪೆಕ್ಟೇಷನ್ಗೆ 2 ಕಾರಣ ಇದೆ. ಒಂದು, ಮೋದಿ ಅವರು ನನಗೆ ಬೀಗದ ಕೈ ಕೊಡಿ, ನಾನು ಈ ಸರ್ಕಾರ ಚೆನ್ನಾಗಿ ಮಾಡ್ತೀನಿ, ಒಳ್ಳೆ ಸರ್ಕಾರ ಕೊಡ್ತೀನಿ, ನಿರ್ಣಾಯಕ ಒಂದು ಸರ್ಕಾರವನ್ನು ಕೊಡ್ತೀನಿ, ದೃಢ ಸರ್ಕಾರ ಕೊಡ್ತೀನಿ ಅಂತ ಅವ್ರು ಹೇಳಿರೋದು. ಇನ್ನೊಂದು, ಜನ ಹಿಂದಿನ ಸರ್ಕಾರ ನೋಡಿ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದೆ. ಬಿಕಾಸ್ ನೀವು ಇದೇ ತಗೊಳ್ಳಿ, ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರೆ ಈಗ ಇರಾಕ್ ಕ್ರೈಸಿಸ್ ಏನ್ ಶುರು ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಏರೋ ಒಂದು ಪರಿಸ್ಥಿತಿ ಬರ್ತಾ ಇದೆ, ಈ ಆರ್ಥಿಕ ಪರಿಸ್ಥಿತಿ ಇನ್ನೂ ಒಂದು ಅವಸ್ಥೆಯಲ್ಲಿದೆ. ಮನಮೋಹನ್ ಸಿಂಗ್ ಅವ್ರು ಏನ್ ಮಾಡಿರೋರು ಇಲ್ಲಿ ಇವತ್ತು ಇದ್ದಿದ್ರೆ. ಹಾಗಾಗಿ ನಾವು ನೋಡಿದಾಗ ಇವರು ಬಂದ್ ದಿವಸದಿಂದ ಕೆಲ್ಸಕ್ಕೆ ತೊಡಗಿದ್ದಾರೆ. ಇದಕ್ಕೆ ಸಮಯ ಬೇಕು. ಈ ಆರ್ಥಿಕ ಪರಿಸ್ಥಿತಿ ಒಂದು ಹತೋಟಿ ತರೋದಿಕ್ಕೆ ಸುಮಾರು 1 ವರ್ಷ ನಾವು ಕೊಡಬೇಕು. ಅದಕ್ಕೆ ಮುಂಚೆ ನಾವು ಈ ಥಕಪಕ ಕುಣಿದ್ರೆ ಅದು ಏನು ಅದೇನ್ ರಿಪೇರಿ ಅಷ್ಟು ಬೇಗ ಆಗೋದಿಲ್ಲ. ಅದು ಎಸ್, ಖಂಡಿತ ನಾನು ಚರ್ಚೆ ಮಾಡ್ತೀನಿ. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಸೂರ್ಯಪ್ರಕಾಶ್ ಒಂದು ಬ್ರೇಕ್ ತೊಗೊಳ್ತೇನೆ, ಚರ್ಚೆ ಮಾಡ್ತೀನಿ. 28,000 ಕೋಟಿ ಲಾಸ್. ಎಸ್, ನಾನು ಒಂದು ಬ್ರೇಕ್ ತೊಗೊಳ್ತೇನೆ, ಅಶ್ವತ್ಥಣ್ಣ ಜೊತೆ ಮಾತಾಡ್ತೀನಿ. ಯಾಕಂತಂದ್ರೆ ಅಚ್ಚೇ ದಿನ ಆನೆ ವಾಲೆ ಅನ್ನುವಂಥ ಒಂದು ಘೋಷಣೆ ಕೊಟ್ಟಿದ್ರು. ಸೊ ಕೆಲವರು ಅವರ ವಿರೋಧಿ ಪಕ್ಷದವರು ಅಥವಾ ಅವರ ಅದನ್ನ ಹತ್ತಿರದಿಂದ ನೋಡಿದಂಥ ಅನೇಕವರ ಎದುರಾಳಿಗಳು ಹೇಳ್ತಾ ಇದ್ದಾರೆ ಬುರೆ ದಿನ ಆಗೇ ಅನ್ನುವಂಥದ್ದು, ಅಚ್ಚೆ ಅನ್ನುವಂಥದ್ದು ಹೋಗಿ ಬುರೆ ಆಗಿದೆ, ಮಹಂಗೆ ದಿನ ಆಗೇ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾದರೆ ಸೂರ್ಯಪ್ರಕಾಶ್ ಅವರ ಪ್ರಕಾರ ಒಂದು ಸರ್ಕಾರಕ್ಕೆ 1 ವರ್ಷ ಅಥವಾ 1.5 ವರ್ಷ ಅದು ಹನಿಮೂನ್ ಪೀರಿಯಡು ಅಥವಾ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ತಾರೆ. ಆ ಅವಧಿಯಲ್ಲಿ ಅವರು ಸರಿಯಾದಂಥ ಡೆಲಿವರಿ ಕೊಡದೆ ಹೋದರೆ ಅದನ್ನು ಪಾಸೋ ಫೇಲ್ ಅನ್ನೋದು ತೀರ್ಮಾನ ಮಾಡೋಣ. ಅಲ್ಲಿವರೆಗೂ ಇದು ತುಂಬ ಪ್ರೀಮೆಚ್ಯೂರ್ ಆಗುತ್ತೆ, ಅಂದರೆ ತುಂಬ ಭಾಳ ಬೇಗವಾಗಿ ನಾವು ತೀರ್ಮಾನಕ್ಕೆ ಬರುವಂಥದ್ದು ಸರಿಯಲ್ಲ. ಸೊ ಅಂಥದ್ದೊಂದು ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತು ಮೋದಿ ಅನೇಕ ಒಳ್ಳೆಯ ತೀರ್ಮಾನಗಳನ್ನು ಕೂಡ ಕೈಗೊಂಡಿದ್ದಾರೆ. ಸೊ ಸರ್ಕಾರ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ಕೆಲವು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು